ಮುಡಾ ಹಗರಣದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆ ಮುಡಾ ಅಧಿಕಾರಿಗಳನ್ನ ಕರೆಸಿ ಇಡಿ ವಿಚಾರಣೆಗೆ ಒಳಪಡಿಸಿತು. ನಾವು ಯಾರಿಗೂ ಹೆದರಲ್ಲ ಅಂದಿದ್ದಾರೆ ಭೈರತಿ ಸುರೇಶ್. ಸಿಎಂ ವಿರುದ್ಧದ ಮೂಡಾ ಕೇಸ್ ತನಿಖೆಗೆ ಇಡಿ ವೇಗ. ಮೂಡಾ ಅಧಿಕಾರಿಗಳಿಗೆ ಶುರುವಾಯಿತು ಇಡಿ ಡ್ರಿಲ್. ಮೂಡಾ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಸಿಎಂ ಕುಟುಂಬಕ್ಕೆ ಸಿಕ್ಕಿರುವ 14 ನಿವೇಶನಗಳ ಮಂಜೂರಾತಿಯಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರುವ ಲೋಪವಿದ್ದು ಇಡಿಯಿಂದ ತನಿಖೆ ಮುಂದುವರೆದಿದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರು, ಜಾರಿ ನಿರ್ದೇಶನಾಲಯ ಸುಮ್ಮನಾಗಿಲ್ಲ. ಮೂಡಾ ಅಧಿಕಾರಿಗಳನ್ನ ಕರೆಸಿ ಇವತ್ತು ಇಡಿ ವಿಚಾರಣೆಗೆ ಒಳಪಡಿಸಿತು. ಮೂಡಾ ನಗರ ಯೋಜನಾ ಶಾಖೆ ಮುಖ್ಯಸ್ಥ ಶಿವರಾಮಯ್ಯ, ಮೂಡಾ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾರನ್ನ ಹಾಗೂ ಮೂಡಾ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಪ್ರಮುಖವಾಗಿ 3 ಅಧಿಕಾರಿಗಳಿಂದ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಭೂಮಿ ಸಂಬಂಧ ಸುದೀರ್ಘವಾಗಿ ವಿಚಾರಣೆ ನಡೆಸಿ ಮಾಹಿತಿ ಪಡೆಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ನಾನು ಫಸ್ಟ್ ಟೈಮ್ ಬಂದಿರೋದು, ಮತ್ತೆ ಯಾಕೆ ಕರೆದಿದ್ರು? ನಮ್ಮ ಮೇಲೆ ಯಾವ ಆರೋಪನೂ ಇಲ್ಲ. ಯಾವ್ದೋ ಮಾಹಿತಿ ಕೇಳಿಕೊಟ್ಟಿದ್ರು, ಬಂದಿದ್ವಿ ಅಷ್ಟೇ. ಒಂದ್ ಕಡೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಇಡಿ ವಿಚಾರಣೆ ಮಾಡ್ತಿತ್ತು. ಇನ್ನೊಂದ್ ಕಡೆ ನಗರಾಭಿವೃದ್ಧಿ ಸಚಿವ ಹಾಗೂ ಮೂಡಾ ಅಕ್ರಮದಲ್ಲಿ ಸಂಕಷ್ಟದಲ್ಲಿರುವ ಭೈರತಿ ಸುರೇಶ್ ಮೈಸೂರಲ್ಲಿದ್ರು. ಮೂಡಾ ಹಗರಣದಲ್ಲಿ ಇಡಿ ಬಲೆಯಲ್ಲಿ ಸಿಲುಕಿರುವ ಸಚಿವ ಭೈರತಿ ಸುರೇಶ್ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ರು. ಲೋಕಾಯುಕ್ತದಿಂದ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿರೋ ಬಗ್ಗೆ ಮಾತನಾಡಿ ಬಿಜೆಪಿ ಜೆಡಿಎಸ್ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಗುಡುಗಿದ್ರು. ನಾನಾಗಲಿ ಸಿಎಂ ಆಗಲಿ ಸಿಎಂ ಪತ್ನಿ ಆಗಲಿ ಹೆದರಲ್ಲ. ನಾನು ಮೂಡಾ ಕಡತಗಳನ್ನ ತೆಗೆದುಕೊಂಡು ಹೋಗಿಲ್ಲ. ಕಡತ ತಗೊಂಡು ಹೋಗೋದು ಅಷ್ಟು ಸುಲಭವೇ ಅಂತ ಪ್ರಶ್ನಿಸಿದ್ರು. ಈ ಬಿಜೆಪಿ ಅವರಿಗೆ ಜೆಡಿಎಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ? ನಾನು ಆವತ್ತೇ ಹೇಳಿದ್ದೆ, ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡ್ರಿ ಅಂತ ಹೇಳಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ, ಅಲ್ಲಿ ಬಂದು ನೀವು ಮಾಡಿ ಅಂತ. ಯಾರಿಗೂ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ. ಬಿಜೆಪಿ ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ. ಅದನ್ನ ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀನಿ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಇಡಿ ಆದ್ರೂ ಹೋಗ್ಲಿ, ಇನ್ನೊಂದಾದ್ರೂ ಹೋಗ್ಲಿ, ಮತ್ತೊಂದಾದ್ರೂ ಹೋಗ್ಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋ ಸಂದರ್ಭ ಇಲ್ಲ, ಎದುರ್ಕೊಳ್ಳೋ ಅಂತ ಸಂದರ್ಭನೂ ಇಲ್ಲ. ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ. ನಾನಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಯಾರು ಆರೋಪ ಮಾಡಿದ ಹಂಗಾರೆ ಯಾವ ಕೋರ್ಟಲ್ಲಿ ಹಾಕಿದ್? ಯಾರು ಬಿಜೆಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತಿರಲ್ಲ? ಅದು ರಿಪೋರ್ಟ್ ಅಲ್ಲಿ ಇದೆಯಾ? ಯಾವ್ದು ರಿಪೋರ್ಟ್ ಅಲ್ಲಿ ಯಾಕಿಲ್ಲ? ಹಂಗಾದ್ರೆ ಸಾಕ್ಷಿ ಆಗಿರೋದು ಯಾವ್ದು ರಿಪೋರ್ಟ್ ತಗೊಂಡು ಹೋಗಕ್ಕಾಗಲ್ಲ ಯಾರು ಫೈಲ್ನ. ಅದೇನೋ ನಮ್ಮ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಮುಂದೆ ಮಾರ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗಕ್ಕೆ. ಲೋಕ ತನಿಖಾ ವರದಿ ಮೇಲೆ ಅನುಮಾನ. ಮೂಡಾ ವಿರುದ್ಧ ಹೋರಾಟ ನಿಲ್ಲಲ್ಲ ಎಂದ ಬಿಜೆಪಿ. ಮೂಡಾ ಹಗರಣದ ಲೋಕಾಯುಕ್ತ ತನಿಖೆಯ ಬಗ್ಗೆ ಬಿಜೆಪಿ ಅನುಮಾನ ವ್ಯಕ್ತಪಡಿಸಿದೆ. ಸಾಕ್ಷ್ಯಗಳನ್ನೇ ನಾಶ ಮಾಡಿ ಕೇಸ್ ಮುಚ್ಚಾಕಿದ್ದಾರೆ. ಕ್ಲೀನ್ ಚಿಟ್ ಪಡೆದಿರುವುದು ಸಿಎಂಗೆ ನಾಚಿಕೆ ಆಗ್ಬೇಕು ಅಂದ್ರು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಮೂಡಾ ಹಗರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ. ಈ ಬಗ್ಗೆ ಸಭೆ ಆಗ್ತಿದೆ ಅಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇದು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ, ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಆಗಿರುವುದು ಅದೇ ಆಗಿದೆ. ಇದೇನು ಭಾಳ ಅನಿರೀಕ್ಷಿತ ಅಲ್ಲ. ನಿಮಗೇನಾದರೂ ನಿಜವಾಗಿಯೂ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರ್ಬೇಕಂತಂದ್ರೆ ಒಂದು CBI ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗ್ ಅನ್ನು ತನಿಖೆಯನ್ನ ಮಾಡಿಸ್ರಿ. ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು. ಮೂಡಾ ಕೇಸ್ಗಳನ್ನು ಕೂಡ ಮುಚ್ಚಿ ಹಾಕುವ ಯಾವುದೇ ಫೈಲ್ಗಳೇ ಸಿಗ್ತಾ ಇಲ್ಲ. ನೀವು ಫೈಲ್ಗಳು ನಾಪತ್ತೆ ಮಾಡಿ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತಂದ್ರೆ ಇದಕ್ಕೆ ಏನು ಅರ್ಥ? ಸಾಕ್ಷಿಗಳನ್ನ ಕೊಟ್ಟರು ಕೂಡ 14 ಸೈಟ್ಗಳು ವಾಪಸ್ ಕೊಟ್ಟು ಎಲ್ಲ ಆಗಿದೆ. ಈ ರೀತಿಯ ಸಾಕ್ಷಿಗಳಿದ್ರೂ ಕೂಡ ಇದನ್ನ ಕ್ಲೀನ್ ಚಿಟ್ ಪಡೀತಾ ಇರತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ಸಿಎಂಗೆ ಲೋಕಾದಿಂದ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಇಡಿಯಿಂದ ತನಿಖೆ ಚುರುಕುಗೊಂಡಿರೋದು ಕುತೂಹಲ ಕೆರಳಿಸಿದೆ.
ಸೋಮವಾರ ಇಡಿ ವಿಚಾರಣೆಗೆ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ ಹೋಗ್ಬೇಕಾ ಬೇಡವಾ, ಇಡಿ ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನೋ ಬಗ್ಗೆ ಹೈಕೋರ್ಟ್ನಲ್ಲಿ ಆದೇಶನೂ ಬರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.